ओम शांति, ओम शांति, ओम शांति, ओम। ಶಿವ ತಂದೆ ನನ್ನವನು, ತಂದೆ ನನ್ನವನು, ಶಿವ ತಂದೆ ನನ್ನವನು. ಜ್ಞಾನ ಮಾರ್ಗವ ತೋರಿದನವನು, ಆತ್ಮದೀಪವ ಬೆಳಗಿದನು, ಸಂಪೂರ್ಣ ಪಾವನ ಮಾಡುವನು. ತಂದೆ ನನ್ನವನು, ಶಿವ ತಂದೆ ನನ್ನವನು, ತಂದೆ ನನ್ನವನು, ಶಿವ ತಂದೆ ನನ್ನವನು. ಮೂಲವತನದ ವಾಸಿಯು ಅವನು, ಮಧುರ ಮಕ್ಕಳೇ ಎನ್ನುವನವನು. ಮೂಲವತನದ ವಾಸಿಯು ಅವನು, ಮಧುರ ಮಕ್ಕಳೇ ಎನ್ನುವನವನು. ಪ್ರೇಮದಯ ಕರುಣೆಯ ಸಾಗರನು, ಪ್ರೇಮದಯ ಕರುಣೆಯ ಸಾಗರನು, ಹೃದಯದಿ ನಮ್ಮನಿರಿಸಿಹನು. ತಂದೆ ನನ್ನವನು, ಶಿವ ತಂದೆ ನನ್ನವನು, ತಂದೆ ನನ್ನವನು, ಶಿವ ತಂದೆ ನನ್ನವನು. ಕ್ಷಣದಲ್ಲಿ ನಮ್ಮನು ತನ್ನವರಾಗಿಸಿ ಜೀವನ ದೋಣಿಯ ನಡೆಸುತ್ತಲಿಹನು. ಕ್ಷಣದಲ್ಲಿ ನಮ್ಮನು ತನ್ನವರಾಗಿಸಿ ಜೀವನ ದೋಣಿಯ ನಡೆಸುತ್ತಲಿಹನು. ಅಂಬಿಗನಾಗಿ ನೌಕೆಯ ನಡೆಸುತ್ತ, ಅಂಬಿಗನಾಗಿ ನೌಕೆಯ ನಡೆಸುತ್ತ, ಗುರಿ ಹಿಡಿ ನಮ್ಮನು ಕರೆದೊಯ್ಯುವನು. ತಂದೆ ನನ್ನವನು, ಶಿವ ತಂದೆ ನನ್ನವನು, ತಂದೆ ನನ್ನವನು, ಶಿವ ತಂದೆ ನನ್ನವನು. ಖುಷಿಯ ಬಣ್ಣವ ನೀಡುವನವನು, ಜೀವನದಾಶಯ ತುಂಬುವನವನು. ಖುಷಿಯ ಬಣ್ಣವ ನೀಡುವನವನು, ಜೀವನದಾಶಯ ತುಂಬುವನವನು. ಮಾನವರಿಂದ ದೇವತೆ ಮಾಡುತ್ತಾ, ಮಾನವರಿಂದ ದೇವತೆ ಮಾಡುತ್ತಾ, ಧರಣಿಗೆ ಸ್ವರ್ಗವ ತರುವವನು. ತಂದೆ ನನ್ನವನು, ಶಿವ ತಂದೆ ನನ್ನವನು, ತಂದೆ ನನ್ನವನು, ಶಿವ ತಂದೆ ನನ್ನವನು. ओम शांति। पिता श्री शिव बाबा याद है। मीठे बच्चे, बाप की याद से बुद्धि स्वच्छ बनती है, दिव्य गुण आते हैं। इसलिए एकांत में बैठ अपने आप से पूछो कि दैवी गुण कितने आए हैं। ಪರಮಾತ್ಮ ಇವತ್ತಿನ ಮಹಾವಾಕ್ಯದ ಸಾರದ ರೂಪದಲ್ಲಿ ತಿಳಿಸ್ತಾರೆ. ಮಧುರ ಮಕ್ಕಳೇ,
ತಂದೆಯ ನೆನಪಿನಿಂದಲೇ ಬುದ್ಧಿ ಸ್ವಚ್ಛವಾಗುತ್ತದೆ, ದಿವ್ಯಗುಣ ಧಾರಣೆಯಾಗ್ತದೆ. ಆದ್ದರಿಂದ ಏಕಾಂತದಲ್ಲಿ ಕುಳಿತು ತಮ್ಮನ್ನು ತಾವೇ ಕೇಳಿಕೊಳ್ಳಬೇಕು, ಎಷ್ಟರ ಮಟ್ಟಿಗೆ ನಾನು ದೈವಿ ಗುಣಗಳನ್ನು ಧಾರಣೆ ಮಾಡಿದ್ದೇನೆ. ಪ್ರಶ್ನೆ: सबसे बड़ा आसुरी अवगुण कौन सा है जो बच्चों में नहीं होना चाहिए? ಪರಮಾತ್ಮ ಪ್ರಶ್ನೆ ಕೇಳ್ತಾರೆ, ಎಲ್ಲದಕ್ಕಿಂತ ದೊಡ್ಡ ಅವಗುಣ ಯಾವುದು? ನಾವೆಲ್ಲ ಶಿವ ತಂದೆಯ ಮಕ್ಕಳು, ಬ್ರಹ್ಮಕುಮಾರ ಕುಮಾರಿಯರಲ್ಲಿ ಇರಲೇಬಾರದಾದ ಅವಗುಣ ಯಾವುದು? ಉತ್ತರ: सबसे बड़ा आसुरी अवगुण है किसी से रफ डफ बात करना या कटु वचन बोलना. ಎಲ್ಲರಿಗಿಂತ ದೊಡ್ಡ ರಫ್ ಟಫ್ ಗುಣ ಯಾವುದಂದರೆ ಇನ್ನೊಬ್ಬರ ಜೊತೆಗೆ ಕಟು ವಚನದಿಂದ ಮಾತನಾಡುವುದು, ಇನ್ನೊಬ್ಬರಿಗೆ ತೊಂದರೆ ಕೊಡೋಂಗೆ, ಚುಚ್ಚುವಂಗೆ, ಬಹಳಷ್ಟು ಕಠೋರವಾಗಿ ಮಾತನಾಡುವುದು. ರಫ್ ಡಫ್ ಇಸಿ ಕೋ ಹಿ ಭೂತ್ ಕಹಾ ಜಾತಾ ಹೈ. ಪರಮಾತ್ಮ ತಿಳಿಸ್ತಾ ಇದ್ರೆ ಇದು ಕೇವಲ ಒಂದು ಅವಗುಣ ಅಲ್ಲ, ಇದೊಂದು ಭೂತ. जब कोई में यह भूत प्रवेश करते हैं तो बहुत नुकसान कर देते हैं. ಅನ್ಯರಲ್ಲಿ ಯಾರಲ್ಲಾದರೂ ಈ ಅವಗುಣ ಬಂತು, ಈ ಭೂತ ಪ್ರವೇಶ ಆಯಿತು, ಅನೇಕರಿಗೆ ಹಾನಿ ಮಾಡಿಬಿಡ್ತದೆ. ಇಸ್ಲಿಯೇ ಉನ್ಸೆ ಕಿನಾರ ಕರ್ ಲೇನಾ ಚಾಹಿಯೆ. ಯಾರೊಳಗೆ ಈ ಭೂತ ಬಂದಿದೆಯೋ ಅವರಿಂದ ದೂರ ಸರಿದು ಬಿಡಬೇಕು. ಈ ಭೂತ ನಮ್ಮೊಳಗೂ ಪ್ರವೇಶ ಆಗದೇ ಇರೋಂಗೆ ನೋಡಿಕೊಳ್ಬೇಕು. ದೇವತೆಗಳಾಗೋರು ಇನ್ನೊಬ್ಬರ ಜೊತೆಗೆ ಮಧುರವಾಗಿಯೇ ಮಾತನಾಡಬೇಕು. ನಾನು ದೇವತೆ ಆಗಲಿದ್ದೇನೆ, ನಾನು ಮಧುರವಾಗಿ ಮಾತಾಡ್ತಿದ್ದೀನಾ? ನಾ ಇವತ್ತು ಇಡೀ ದಿನದಲ್ಲಿ ಯಾರಿಗೂ ರಫ್ ಆ್ಯಂಡ್ ಟಫ್ ಆಗಿ ಉತ್ತರಿಸಿಲ್ವಾ? ನಾವು ಇನ್ನೊಬ್ಬರಿಗೆ ಯಾರಿಗೂ ಸಹಿತ ಅಹಂಕಾರದಿಂದ, ಸಿಟ್ಟಿನಿಂದ ನಾವು ಅವ್ರಿಗೆ ಆವೇಶದಲ್ಲಿ ಉತ್ತರ ಕೊಟ್ಟಿಲ್ವಾ? ಚೆಕ್ ಮಾಡ್ಕೋಬೇಕು. ನನ್ನೊಳಗೆ ಎಲ್ಲ ದೈವಿ ಗುಣಗಳು ಬಂದಿದೆಯಾ? ಶಾಂತಿ, ಸ್ನೇಹ, ಮಧುರತೆ, ಕ್ಷಮೆ, ವಿಶಾಲ ಮನೋಭಾವನೆ, दूरदर्शित्व, निर्णय शक्ति, एकाग्रते ಚೆಕ್ ಮಾಡ್ಕೋಬೇಕು. जितना हो सके अभ्यास करो, अब घर जाना है, फिर नई राजधानी में आना है. ನಮ್ಮ ಕ್ರೋಧ ಕಡಿಮೆ ಆಗಬೇಕು, ರಫ್ ಆ್ಯಂಡ್ ಟಫ್ ಮಾತನಾಡುವಂಥ ಒಂದು ಸಂಸ್ಕಾರ ಪರಿವರ್ತನೆ ಆಗಬೇಕಂದ್ರೆ ಬಾರಿ ಬಾರಿ ನಮಗೆ ನಾವೇ ನೆನಪು ಮಾಡ್ಕೋಬೇಕು, ಪ್ರಾಕ್ಟೀಸ್ ಮಾಡ್ಕೋಬೇಕು. ನಾವೀಗ ವಾಪಸ್ ಮನೆಗೆ ಹೋಗಲಿದ್ದೇವೆ. ಪರಮಧಾಮಕ್ಕೆ ಹೋಗಬೇಕಾದ್ರೆ ಎಲ್ಲ ಲೆಕ್ಕಾಚಾರ ಚುಕ್ತಾಗಬೇಕು. ಇಲ್ಲಿ ಕಿರಿಕಿರಿ, ಅವ್ರಿಗೆ ಜೋರು ಮಾಡಿದೆ, ಇವ್ರಿಗೆ ಜೋರು ಮಾಡಿದರೆ ನಾ ಪರಮಧಾಮಕ್ಕೆ ಹೆಂಗೆ ಹೋಗ್ತೇವೆ? ನೀವು ನಮ್ಮ ಕರ್ಮ ಮತ್ತು ವಾಪಸ್ ನಮ್ಮನ್ನು ಕರ್ಕೊಂಡು ಬಂದುಬಿಡ್ತದೆ, ಮೇಲೆ ಹಾರ್ಲಿಕ್ಕೆ ಬಿಡೋದೇ ಇಲ್ಲ, ಕರ್ಮ ಜಗ್ದು ಬಿಡ್ತದೆ. ನೈ ರಾಜಧಾನಿ ಮೇ ಆನಾ ಹೈ. ಪರಮಾತ್ಮ ತಿಳಿಸಿದ್ರೆ ಸದಾ ನೆನ್ಪಿಟ್ಕೋಬೇಕು ಎರಡು ಮಾತು. ಒಂದು, ನಾನು ವಾಪಸ್ ಮನೆಗೆ ಹೋಗ್ಬೇಕು ಪರಮಧಾಮಕ್ಕೆ. ಇನ್ನೊಂದು, ನಾವು ಹೊಸ ಪ್ರಪಂಚಕ್ಕೆ, ನಮ್ಮ ರಾಜಧಾನಿಗೆ ಹೋಗಬೇಕು. ನಮ್ಮ ರಾಜಧಾನಿ ಅಂದರೆ ಸತ್ಯುಗ. ನಮ್ಮ ರಾಜಧಾನಿಯಲ್ಲಿ ನಾವು ಹೋಗಬೇಕು. ಸತ್ಯುಗದಲ್ಲಿ ನಾವು ಚೆನ್ನಾಗಿ ಪಾತ್ರ ಮಾಡಬೇಕಂದ್ರೆ ಈಗಲಿಂದಲೇ ನಾವು ಅಭ್ಯಾಸ ಮಾಡಬೇಕು. ರಫ್ ಡಫ್ ಆಗಿ ಮಾತಾಡಬಾರ್ದು, ಎಲ್ಲರನ್ನೂ ಸ್ಮೂತಾಗಿ ಹ್ಯಾಂಡಲ್ ಮಾಡಬೇಕು, ಎಲ್ಲರನ್ನ ಖುಷಿ ಪಡಿಸ್ಬೇಕು. ಇಸ್ ದುನಿಯಾ ಮೇ ಸಬ್ ಕುಚ್ ದೇಖ್ತೆ ಹುಯೆ ಕುಚ್ ಭಿ ದಿಖಾಯಿ ನಾ ದೇ. ಈ ಜಗತ್ತಿನಲ್ಲಿ ಎಲ್ಲವೂ ಕಾಣ್ತಾ ಇದ್ರೂ ಸಹ ಏನೂ ಕಾಣಬಾರದು. ಈ ಜಗತ್ತಿನಲ್ಲಿ ಮೋಹ ಇದೆ, ಆಕರ್ಷಣೆಗಳಿವೆ, ವಸ್ತು ವೈಭವಗಳಿದೆ, ಇನ್ನೊಬ್ಬರದ ಅವಗುಣಗಳು, ದುರ್ಗುಣಗಳೆಲ್ಲ ಕಾಣ್ತದೆ. ನೋಡಿದರೂ ನೋಡದಂತಿರಬೇಕು. ಅವನ್ನೆಲ್ಲ ತಲೆಯಾಗಿ ನೆನ್ಪಿಟ್ಕೊಂಡು ಕುಂತ್ರೆ ಬುದ್ಧಿಯಲ್ಲಿ ಟೆನ್ಷನ್ನು, ಗಲೀಜು, ಕ್ಲೇಶಗಳೇ ಆಗ್ತದೆ. ಅದಕ್ಕೆ ನೋಡಿದರೂ ನೋಡದಂತಿರಬೇಕು. ಇದೆಂಥ ಹೈಯೆಸ್ಟ್ ಗುಣ. ನೋಡೇ ಇಲ್ಲ ಇನ್ನೊಬ್ಬರ ಅವಗುಣ, ಜಗತ್ತಿನ ಆಕರ್ಷಣೆ, ವಸ್ತುಗಳನ್ನು ನೋಡೇ ಇಲ್ಲ, ಅದು ಬೇರೆ ಮಾತು. ಇವನ್ನೆಲ್ಲ ನೋಡ್ತಿರ್ಬೇಕು, ಯೂಸ್ ಮಾಡ್ತಿರ್ಬೇಕು, ಎಲ್ಲರ ಜೊತೆಗೆ ವ್ಯವಹರಿಸ್ಬೇಕು. ಎಲ್ಲರ ಜೊತೆಗೆ ವ್ಯವಹರಿಸಿದ್ರೂ ಅನ್ಯರ ಅವಗುಣಗಳ ಪ್ರಭಾವಕ್ಕೆ ವಶ ಆಗಬಾರ್ದು. ಎಲ್ಲರ ಜೊತೆಗೆ ಸಂಬಂಧ ಚೆನ್ನಾಗಿಟ್ಕೊಂಡ್ರು ಯಾರ ವಿಶೇಷತೆಗೆ ವಶೀಭೂತರಾಗಬಾರದು. ಎಲ್ಲ ಸುಖ ಸಾಧನಗಳನ್ನು, ವೈಜ್ಞಾನಿಕ ಸಲಕರಣೆಗಳನ್ನು ಯೂಸ್ ಮಾಡಿದರೂ ಅದಕ್ಕೆ ಅವಲಂಬಿತ ಆಗಬಾರದು. ಜಗತ್ತನ್ನು ನೋಡಿದರೂ ನೋಡದಂತಿರಬೇಕು ಅಂತ ಪರಮಾತ್ಮ ತಿಳಿಸ್ತಾ ಇದ್ದಾರೆ. ಅರ್ಥ ಆಯ್ತಾ? ಇವತ್ತು ಯಾವ ಅವಗುಣವನ್ನು ಧಾರಣೆ ಮಾಡಬಾರ್ದು, ಅವಗುಣ ಯಾವ್ದು ಇರಬಾರ್ದು ಅಂತ ಹೇಳಿದರು ಶಿವಬಾಬಾ? ರಫ್ ಟಫ್ ಆಗಿ ಮಾತನಾಡೋದು, ಕಟುವಚನದಿಂದ ವ್ಯವಹರಿಸೋದು. ಇದಕ್ಕೇನಂತ ಹೆಸರಿಟ್ಟರು ಬಾಬಾ? ಇದಕ್ಕೆ ಆಸುರಿ ಅವಗುಣ ಅಂತ ಕರೀತಾರೆ, ಶಿವ ತಂದೆ ಇದಕ್ಕೆ ಭೂತ ಅಂತ ಕರೀತಾರೆ. ಆದ್ದರಿಂದ ನಾವು ದೇವತೆ ಆಗಬೇಕಾದ್ರೆ ಈ ಭೂತವನ್ನು ತೊರೆದು ಬಿಡಬೇಕು, ಮಧುರವಾಗಿಯೇ ಮಾತನಾಡಬೇಕು. ಓಂ ಶಾಂತಿ. बाप बैठ बच्चों को समझाते हैं, जाना तो है शरीर छोड़कर,
ಪರಮಾತ್ಮ ಮಕ್ಕಳಿಗೆ ತಿಳಿಸ್ತಿದ್ದಾರೆ, ಮಕ್ಕಳೇ ನಾವೆಲ್ಲರೂ ಅವಶ್ಯಕವಾಗಿ ಶರೀರವನ್ನು ತೊರೆದು ಹೋಗಲೇಬೇಕು. ಶರೀರ, ಸಂಬಂಧ, ಮನೆ, ವಸ್ತು, ಆಸ್ತಿ ಪಾಸ್ತಿ ಎಲ್ಲನ ತೊರೆದು ಹೋಗ್ಬೇಕು. ಅದು ಎಷ್ಟರ ಇರಲಿ, ಯಾವುದು ಒಂದು ಪೈಸೆ ಹೊತ್ಕೊಂಡು ಹೋಗಂಗಿಲ್ಲ. ನಾವು ಕೇಳಿರುವಂತಹ ಜ್ಞಾನದ ಶಕ್ತಿಯನ್ನು ತುಂಬ್ಕೊಂಡು ಹೋಗ್ತೀವಿ. ನಾವು ಮಾಡಿರುವಂಥ ಮೆಡಿಟೇಷನ್ನಿನ ಬಲ ತುಂಬ್ಕೊಂಡು ಹೋಗ್ತೀವಿ. ನಾವು ಇಂಟರ್ನಲ್ ಏನೇನು ಪ್ರಾಕ್ಟೀಸ್ ಮಾಡಿದೀವೋ ಅಂತರ್ಮುಖಿಗಳಾಗಿ ಅದರ ವಿಶೇಷತೆಗಳನ್ನು ತುಂಬ್ಕೊಂಡು ಹೋಗ್ತೀವಿ. ಬಾಹ್ಯ ಕಣ್ಣಿಗೆ ಕಾಣೋ ವಸ್ತುಗಳನ್ನು ಎಲ್ಲ ಬಿಟ್ಟು ಹೋಗ್ತೀವಿ. ನಮಗೇನೆ ಅತ್ಯಂತ ಪ್ರಿಯವಾದ, ನಾವು ಭಾಳ ಕಾಂಟ್ಯಾಕ್ಟ್ ಇರುವಂಥ ಆತ್ಮ ಅತ್ಯಂತ ಸಮೀಪ ಇರೋದು ಈ ಶರೀರದ ಜೊತೆಗೆ. ಶರೀರವನ್ನೇ ಬಿಟ್ಟು ಹೋಗ್ತೀವಿ ಅಂದಮೇಲೆ ಇನ್ನೇನೇನು ತೊಗೊಂಡು ಹೋಗೋಕ್ಕಾಗ್ತದೆ ಹೇಳಿ? ಬಾಬಾ ಹೇಳ್ತಾರೆ, ಆದ್ದರಿಂದ ಇಸ್ ದುನಿಯಾಕೋ ಭೀ ಭೂಲ್ ಜಾನಾ ಹೇ, ಶರೀರವನ್ನು, ಈ ಜಗತ್ತನ್ನು ಮರೆತು ಬಿಡಬೇಕು. ಯಾಕೆಂದ್ರೆ ಬಿಟ್ಟು ಹೋಗ್ತೀವಿ. ಇದ್ರೊಳಗೆ ಮೋಹ ಹಾಕೊಂಡ್ಕೊಂತಾರೆ, ನಮಗೇನೆ ದುಃಖ. ಯಬಿ ಏಕ್ ಅಭ್ಯಾಸ ಹೇ, ಇದು ಕೂಡ ಒಂದು ಅಭ್ಯಾಸ ಆಗಿದೆ. ಜಬ್ ಕೋಯಿ ಶರೀರ ಮೇ ಕಿಟ್ ಹೋತಿ ಹೈ, ಶರೀರ ಕೋ ಭಿ ಕೋಶಿಶ್ ಕರ್ ಭೂಲ್ನಾ ಹೋತಾ ಹೈ, ತೋ ದುನಿಯಾ ಕೋ ಭಿ ಭೂಲ್ನಾ ಹೋತಾ ಹೈ. ಪರಮಾತ್ಮ ತಿಳಿಸ್ತಾರೆ, ಇದೊಂದು ಅಭ್ಯಾಸ. ಹಾಗೆ ಸೈಕಲನ್ನು ಒಂದೇ ಸಲ ಕೂತ್ಕೊಂಡು ಸೈಕ್ಲಿಂಗ್ ಮಾಡ್ಕೊಂಡು ಹೋಗಕ್ಕೆ ಬರ್ತದ? ಇಲ್ಲ, ಅಭ್ಯಾಸ. ಒಬ್ರು ಹಿಂದ್ಲಿಂದ ಹಿಡಿಬೇಕು, ಒಬ್ಬರು ಪ್ರಾಕ್ಟೀಸ್ ಮಾಡಿಸ್ಬೇಕು. ಕಾರ್ ಆಗಲಿ, ಟೂ ವೀಲರ್ ಆಗಲಿ, ಬ್ಯಾಡ್ಮಿಂಟನ್ ಆಗಲಿ, ಶಟ್ಲ್ ಕಾಕ್ ಆಗಲಿ, ಫುಟ್ಬಾಲ್ ಆಗಲಿ, ಡಾನ್ಸ್ ಆಗಲಿ, ಹಾಡಾಗಲಿ, ಒಂದೇ ಸರಕ್ಕೆಲ್ಲನೂ ನಾವೇನು ಅತ್ಯಂತ ಇಂಟರ್ನ್ಯಾಷನಲ್ ಲೆವೆಲಿಗೆ ಹೋಗ್ಬಿಡ್ತೀವ ಅದರ ಒಂದೇ ದಿನಕ್ಕೇ? ಇಲ್ಲ, ಇಟ್ ನೀಡ್ಸ್ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಪ್ರಾಕ್ಟೀಸ್. ಹಾಗೆ ನಾವು ದೇವತೆ ಆಗಬೇಕಾದ್ರೆ, ದೈವಿ ಗುಣ ಸಂಪನ್ನ ಆಗಬೇಕಾದ್ರೆ ನಮಗೆ ನಾವೇ ಛಲ ಇಟ್ಕೊಂಡು ನಾವೇ ಅಭ್ಯಾಸ ಮಾಡಬೇಕು. ನಮ್ಮ ಬಗ್ಗೆ ನಮಗೇನೆ ಗಮನ ಇರಬೇಕು. ಏನು ಅಭ್ಯಾಸ ಮಾಡಬೇಕಂತ ಹೇಳ್ಕೊಟ್ರು ಪರಮಾತ್ಮ? ಹಾಗೆ ಲೌಕಿಕದಲ್ಲಿ ಸ್ಟೇಡಿಯಮ್ಗೆ ಹೋಗಿಯೋ ಫ್ರೆಂಡ್ಸ್ ಜೊತೆ ಕ್ಲಾಸಿಗೆ ಹೋಗಿ ಎಲ್ಲ ಪ್ರಾಕ್ಟೀಸ್ ಮಾಡ್ತಾರಲ್ಲ, ಅದೇ ರೀತಿಯಾಗಿ ಪರಮಾತ್ಮ ಹೇಳ್ತಾರೆ, ಈಗ ನಮ್ಮೊಂದಿಗೆ ನಾವೇ ಪ್ರಾಕ್ಟೀಸ್ ಮಾಡಬೇಕು. ಏನು ಪ್ರಾಕ್ಟೀಸ್ ಮಾಡಬೇಕು? ಈಗ ನಾನು ವಾಪಸ್ ಮನೆಗೆ ಹೋಗಬೇಕಾಗಿದೆ ಅನ್ನೋದು ಪ್ರಾಕ್ಟೀಸ್ ಮಾಡಬೇಕು. ಬುದ್ಧಿಯಿಂದ, ಮನೋ ವಿಜುವಲೈಸೇಷನ್ನಿಂದ ಪರಂಧಾಮಕ್ಕೆ ಹೋಗಬೇಕು, ವಾಪಸ್ ಬರಬೇಕು. ನಾನೀಗ ಸತ್ಯುಗಕ್ಕೆ ಹೋಗಬೇಕಾಗಿದೆ, ಬುದ್ಧಿಯಿಂದ, ಜ್ಞಾನದ ಬೆಳಕಿನಿಂದ ಸತ್ಯುಗದ ಸ್ವರ್ಣಿಮ ಪ್ರಪಂಚವನ್ನು ದರ್ಶಿಸಬೇಕು ಮತ್ತು ವಾಪಸ್ ಬರಬೇಕು. ನಾವು ಬಾರಿ ಬಾರಿ ಇದನ್ನು ಅಭ್ಯಾಸ ಮಾಡ್ತಾ ಇರಬೇಕು. ಅದಕ್ಕೆ ಪರಮಾತ್ಮ ತಿಳಿಸ್ತಾ ಇದ್ದಾರೆ, ಈ ಶರೀರದಿಂದ ಕಿರಿಕಿರಿ ಆಗ್ತದೆ. ಈ ಶರೀರ ಎಷ್ಟಂದ್ರೂ ಹಳೆಯ ಪಂಚತತ್ವದ ಶರೀರ. ಹಳೆ ಗಾಡಿನ ತಗೊಂಡಿವಿ, ಹೊಸ ಗಾಡಿ ತಗೊಂಡಿವಪ್ಪ, ಹೋಗಿ ಶೋರೂಮ್ನಿಂದ ಬಂದೈತಿ ಅಂದರೆ ಓಕೆ, ಒಂದು ಫ್ಯೂ ಮಂತ್ಸ್ ಭಾರಿ ಚಲೋ ಏರೋಪ್ಲೇನ್ನಾಗ ಕುಂತಂಗೆ ಡ್ರೈವ್ ಮಾಡ್ತೀವಿ, ಅಷ್ಟು ಹಗುರ ಆಗ್ತದೆ. ಆದರೆ ಪರಮಾತ್ಮ ತಿಳಿಸ್ತಾ ಇದ್ದಾರೆ, ಬೈ ಚಾನ್ಸ್ ನಾವೇನಾದರೂ ಹಳೆ ಗಾಡಿ ತೊಗೊಂಡ್ವಿ, ಸೆಕೆಂಡ್ ಹ್ಯಾಂಡ್, ಥರ್ಡ್ ಹ್ಯಾಂಡ್, ಫೋರ್ತ್ ಹ್ಯಾಂಡ್, ಎಷ್ಟು ಹಳೇದೋ ಅಷ್ಟು ಕಿರಿಕಿರಿ. 2 ಕಿಲೋಮೀಟ್ರ್ ದೂರ ಹೋಗಿರ್ತೀವಿ, ನಿಂತು ಬಿಡ್ತದೆ. 3 ದಿನ ಡ್ರೈವ್ ಮಾಡ್ತೀವಿ, ಬಾಗ್ಲ ಎಲ್ಲೋ ಕೆಟ್ಟೋಗ್ಬಿಡ್ತದೆ, ಸ್ಟೀರಿಯೋ ಒಳಗಿನ ಸರಿ ಇರೋಂಗಿಲ್ಲ. ಹಾಗೆ ಇದು ನಾವು ಧರಿಸಿರುವ ಶರೀರ ಏನಿದೆಯಲ್ಲ, ಇದು ಫಸ್ಟ್ ಹ್ಯಾಂಡ್, ಸೆಕೆಂಡ್ ಹ್ಯಾಂಡ್, ಥರ್ಡ್ ಹ್ಯಾಂಡ್ ಅಲ್ಲ, ಇದು 84th ಹ್ಯಾಂಡ್. ಪರಮಾತ್ಮ ತಿಳಿಸ್ತಾ ಇದ್ದಾರೆ. ಆದ್ದರಿಂದ ಇದರಿಂದ ಏನಾದರೂ ಕಿರಿಕಿರಿ ಖಂಡಿತ ಬರುವುದೇ. ಪರಮಾತ್ಮ ತಿಳಿಸ್ತಾ ಇದ್ದಾರೆ, ಎಂದಿಗೂ ಸಹ ನಾವು ಮತ್ತೆ ಮತ್ತೆ ಪುನಃ ಶರೀರ ಕಿರಿಕಿರಿ ಇದೆ ಅನ್ಬಾರ್ದು. ಶರೀರ ಚೆನ್ನಾಗಿದೆ ಅನ್ಬೇಕು. ಯಾಕೆಂದ್ರೆ ನಮಗೆ ಗೊತ್ತಿದೆ ಅಲ್ಲ, ಇದು ಹಳೆ ಶರೀರ ಅಂದಮೇಲೆ ಇದನ್ನು ವಾ ಶರೀರ ಅನ್ಕೊಂತ ಇದನ್ನು ಪ್ರೀತಿಯಿಂದ ಸಂಪಾಲನೆ ಮಾಡಬೇಕು. ಕಿರಿಕಿರಿ ಅಂದಷ್ಟು ಕೈ ಕಾಲು ಸೊಂಟ ಕಿವಿ ಒಂದಾದ್ಮೇಲೆ ಒಂದು ರಿಪೇರಿಗೆ ಬರ್ತಾವೆ, ಒಂದಾದ್ಮೇಲೆ ಹಾಸ್ಪಿಟಲ್ಗೆ ಹೋಗ್ಬೇಕು, ಬಿಲ್ ಪೇ ಮಾಡಬೇಕು, ಶರೀರ ಒದ್ದಾಡಿಸ್ಬೇಕಾಗ್ತದೆ, ನರಳಾಡಬೇಕಾಗ್ತದೆ. ಆದ್ದರಿಂದ ನಮಗೀಗ ಈಶ್ವರೀಯ ಜ್ಞಾನ ಗೊತ್ತಾಗಿದೆಯಲ್ಲ, ಇದು ಫಸ್ಟ್ ಹ್ಯಾಂಡ್ ಅಲ್ಲ, ಸೆಕೆಂಡ್ ಹ್ಯಾಂಡ್ ಅಲ್ಲ, ಇದು 84ನೇ ಜನ್ಮ ಅಂದಮೇಲೆ ಇದು 84ನೇ ಹ್ಯಾಂಡ್ ಅಂದಮೇಲೆ ಇದರಿಂದ ಕಿರಿಕಿರಿ ಇದ್ದರೂ ಇದರಲ್ಲೇ ಇದ್ದು ಪುರುಷಾರ್ಥ ಮಾಡಬೇಕು. ಶರೀರದೊಳಗೆ ಇದ್ದುಕೊಂಡು ನಾವು ಅಶರೀರಿಯಾಗೂ ಪುರುಷಾರ್ಥ ಮಾಡಬೇಕು. ಶರೀರದೊಳಗೆ ಇದ್ದುಕೊಂಡು ವಿದೇಹಿ ತಂದೆಯನ್ನು ನೆನಪು ಮಾಡಬೇಕು. ಈ ಶರೀರದೊಳಗೆ ಇದ್ದುಕೊಂಡು ಈ ಕಿರಿಕಿರಿಯ ಮಧ್ಯದಲ್ಲೂ ಸಹ ಈ ಶರೀರವನ್ನು ಬೆಸ್ಟ್ ಇದೆ ಅಂತ ಆರೋಗ್ಯ ಚೆನ್ನಾಗಿಟ್ಕೋಬೇಕು. ಈ ಶರೀರದೊಳಗಿದ್ದು ಆತ್ಮೋನ್ನತಿಯ ಪುರುಷಾರ್ಥ ಮಾಡಬೇಕು. ಮತ್ತೊಂದು, ಈ ಶರೀರದೊಳಗಿದ್ದರೂ ಇರಲೇಬೇಕು, ಈ ಶರೀರದಾಗಿದ್ದು ಈ ಶರೀರವನ್ನು ಮರೆಯುವ ಪ್ರಾಕ್ಟೀಸ್ ಮಾಡಬೇಕು, ಜಗತ್ತನ್ನು ಮರೆಯುವ ಪ್ರಾಕ್ಟೀಸ್ ಮಾಡಬೇಕು ಅಂತ ಪರಮಾತ್ಮ ತಿಳಿಸ್ತಿದ್ದಾರೆ. 2 ಶರೀರವನ್ನು, ಪ್ರಪಂಚವನ್ನು ಮರಿಬೇಕು. ಯಹ ಹೇ ಅಭ್ಯಾಸ, ಇದು ಅಭ್ಯಾಸ. ಭೂಲ್ನೆ ಕಾ ಅಭ್ಯಾಸ रहता है सुबह को,
ಇದನ್ನು ಮರೆಯುವ ಅಭ್ಯಾಸ ಅದು ಅಮೃತ ವೇಳೆಯಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬೇಕು. ಬ್ರಾಹ್ಮಿ ಮುಹೂರ್ತದಲ್ಲಿ ಮೆಡಿಟೇಷನ್ ಮಾಡ್ತಿದ್ದೀವಿ ತಾನೇ, ದಿನ ಚಾರ್ಟ್ ಬರೀತಿದ್ದೀರಿ ತಾನೇ, ನಿಮಗೆ ಚಾರ್ಟು ಕೊಡಲಾಗಿದೆ, ಬ್ರಾಹ್ಮಿ ಮುಹೂರ್ತದ ಮಹತ್ವವನ್ನು ಹೇಳಲಾಗಿದೆ. ಏನಂತ ಪ್ರಾಕ್ಟೀಸ್ ಮಾಡಬೇಕು? ಶರೀರ ಮರಿಬೇಕಂದ್ರೆ ನಾನು ಶರೀರವನ್ನು ಮರೆಯುತ್ತೇನೆ, ನಾನು ಶರೀರವನ್ನು ಮರೆಯುತ್ತೇನೆ, ನಾನು ಶರೀರವನ್ನು ಮರೆಯುತ್ತಿದ್ದೇನೆ, ನಾನು ಪ್ರಪಂಚವನ್ನು ಮರೆಯುತ್ತಾ ಇದ್ದೇನೆ ಅಂತ ಅಂದ್ಕೊಂಡು ಮೆಡಿಟೇಷನ್ ಮಾಡಿದರೆ ನೀವು ಎಷ್ಟು ಬಾರಿ ಶರೀರವನ್ನು ಮರಿತೀನಿ ಅಂತೀವೋ ಅಷ್ಟು ಬಾರಿ ಶರೀರ ನೆನಪಿಗೆ ಬರ್ತದೆ. ಮತ್ತೇನು ಮಾಡಬೇಕು? ಪರಮಾತ್ಮ ತಿಳಿಸ್ತಿದ್ದಾರೆ, ಬಸ್ ಅಬ್ ವಾಪಸ್ ಜಾನಾ ಹೇ, ನಾನು ಆತ್ಮ ಈಗ ಪರಂಧಾಮಕ್ಕೆ ಹೋಗಬೇಕು, ನಾನು ಆತ್ಮ ಪರಂಧಾಮಕ್ಕೆ ಹೋಗಬೇಕು. ವಿದೇಹಿ ಪ್ರಪಂಚ, ಶಬ್ದಾತೀತ ಲೋಕ, ನನ್ನ ಒರಿಜಿನಲ್ ಧಾಮ ಬ್ರಹ್ಮಾಂಡ, ಈ ರೀತಿ ಪರಂಧಾಮವನ್ನು ನೆನಪು ಮಾಡ್ತಾ ಹೋಗಬೇಕು. ನಾನು ಪರಂಧಾಮಕ್ಕೆ ಹೋಗಬೇಕಾಗಿದೆ ಅನ್ನೋ ಸ್ಮೃತಿ ಇದ್ದಾಗ ಶರೀರವನ್ನು ಪ್ರಪಂಚವನ್ನು ಮರಿತೀವಿ. ಈಗ ನಾನು ನಾಳೆ ಹೋಗಬೇಕಪ್ಪ, ಹೈದ್ರಾಬಾದಿಗೆ ಹೋಗಬೇಕು, ಹೈದ್ರಾಬಾದ್ನಲ್ಲಿಗೋಸ್ಕರ ಈ ವಸ್ತು ಇಟ್ಕೋಬೇಕು, ಆ ಲಗೇಜ್ ಇಟ್ಕೋಬೇಕು, ಇದನ್ನು ಖರೀದಿ ಮಾಡಬೇಕು ಅನ್ನುವ ನೆನಪಿನಲ್ಲಿ ಈ ಊರಿನನ್ನು ಮರಿಲಿಕ್ಕೆ ಶುರು ಮಾಡ್ತೀವಿ. ಯಾಕೆ ಮರಿತೀವಿ ಅಂದರೆ, ಆ್ಯಸ್ ಪರ್ ಸೈನ್ಸ್ 2 things ಕ್ಯಾನಾಟ್ ಆಕ್ಯುಪೈ ದ ಸೇಮ್ ಪ್ಲೇಸ್ ಅಟ್ ದ ಸೇಮ್ ಟೈಮ್. ಅದೇ ರೀತಿಯಾಗಿ 2 thoughts, 2 remembrances cannot occupy the same mind at the same time. 2 ಊರು ಒಟ್ಟೊಟ್ಟಿಗೆ ಜಗಲ್ಲ. ಒಂದು ಊರನ್ನು ನೆನಪು ಮಾಡ್ತಿದ್ದೀನಿ ಅಂದಮೇಲೆ ಇನ್ನೊಂದು ಆಟೋಮೆಟಿಕ್ಲಿ ಆವಾಗ ದಮನ ಆಗಿರ್ತದೆ, ಆವಾಗ ಅದು ಮರ್ಜ್ ಆಗಿರ್ತದೆ, ಒಂದು ಊರಿ ಮರ್ಜ್ ಇರ್ತದೆ. ಒಬ್ಬ ವ್ಯಕ್ತಿ ನೆನಪು ಮಾಡುವಾಗ ಇನ್ನೊಬ್ಬ ವ್ಯಕ್ತಿ ಮರ್ಜ್ ಆಗಿರ್ತಾನೆ, ಅವನೂ ನೆನಪು ಮಾಡ್ತೀನಿ, ಆದರೆ ಅದನ್ನು ನೆನಪು ಮಾಡುವಾಗ ಇದಿರಂಗಿಲ್ಲ. ಅದೇ ರೀತಿಯಾಗಿ ಇದೇ ಜಗತ್ತಿನಲ್ಲಿದ್ದು ನಾ ಪರಂಧಾಮಕ್ಕೆ ಹೋಗಬೇಕಾಗಿದೆ, ಪರಂಧಾಮ ನೆನಪು ಮಾಡ್ಕೊರಿ. ಅದು ಗೋಲ್ಡನ್ ರೆಡ್ ಧಾಮ. ಹೆಂಗೆ ನೆನಪು ಮಾಡ್ತಿರ್ತಾನೆ? ಬೆಂಗಳೂರು ಅಲ್ಲಿ ವಿಧಾನಸೌಧ ಇದೆ, ಬೆಂಗಳೂರು ಅಲ್ಲಿ ಕಬ್ಬನ್ ಪಾರ್ಕ್ ಇದೆ, ಏನೇನು ಐತಂತ ಊರನ್ನು ನೆನಪು ಮಾಡ್ಕೋದು. ಇಂಥ ರಿಲೇಟಿವ್ ಮನೆ ಇದೆ, ಇಂಥವ್ರಲ್ಲಿದ್ದಾರೆ, ಅಲ್ಲಿ KR ಪೇಟೆಯಲ್ಲಿದೆ. ಆ ಊರಿನಾಗ ಏನೇನೈತಿ? ಅದು ಗಾರ್ಡನ್ ಸಿಟಿ ಆಫ್ ಇಂಡಿಯಾ. ಅದೇ ರೀತಿಯಾಗಿ ಪರಂಧಾಮ ಏನೇನೈತಿ, ಹೆಂಗೈತಿ ನೆನಪು ಮಾಡ್ಕೊರಿ. ಅದೊಂದು ವಿಶಾಲವಾದ ಬಾಹ್ಯಾಕಾಶ, ಅದು ಪಂಚತತ್ವಾತೀತ ಧಾಮ, ಅದು ಸ್ವಪ್ರಕಾಶಮಯ ಧಾಮ, ಅದು ನನ್ನ ಮನೆ. ಈಗ ನಾನು ಅಲ್ಲಿಗೆ ಇರಬೇಕಾಗಿದೆ, ನಾನೀಗ ಈ ಪ್ರಪಂಚ ಬಿಟ್ಟು ಅಲ್ಲಿಗೆ ಹೋಗಬೇಕಾಗಿದೆ. ಅದೇ ನನ್ನ ಜರ್ನಿ, ಅದೇ ನನ್ನ ಜೀವನದ ಡೆಸ್ಟಿನೇಷನ್, ಇದು ನನ್ನ ಜೀವನ ಯಾತ್ರೆಯ ಗುರಿ. ನಾನು ಅಲ್ಲಿಂದನೇ ಬಂದಿದ್ದೀನಿ, ನಾನು ಅಲ್ಲಿಗೆ ಹೋಗಬೇಕು, ನಾನು ಅಶರೀರಿಯಾಗಿ ಹೋಗಬೇಕು. ಅದು ವಿದೇಹಿ ಲೋಕ, ಅದು ಕರ್ಮಾತೀತ ಲೋಕ. ಪರಂಧಾಮವನ್ನು ಡಿಫ್ರೆಂಟ್ ಆ್ಯಂಗಲ್ಲೇ ನೆನಪು ಮಾಡಬೇಕು. ಪರಂಧಾಮವನ್ನೇ ನೆನಪು ಮಾಡ್ತಾ ಇದ್ದಾಗ 2 world ಕೆನಾಟ್ ಆಕ್ಯುಪೈ ದ ಸೇಮ್ ಪ್ಲೇಸ್ ಅಟ್ ದ ಸೇಮ್ ಟೈಮ್. ಆ ಪ್ರಪಂಚವು ಈ ಪ್ರಪಂಚವು ಒಟ್ಟಿಗೆ ನೆನಪಿರೋಕ್ಕಾಗಂಗಿಲ್ಲ, ಮಿಕ್ಸ್ ನೆನಪು ಬರೋಂಗಿಲ್ಲ. ಅದನ್ನು ಭಾಳ ನೆನಪು ಮಾಡಿದರೆ ಒಂದು ವೇಳೆ ಆ ಥಾಟೊಮ್ಮೆ ಈ ಥಾಟೊಮ್ಮೆ ಬರ್ತಾ ಇದೆ, ಒಮ್ಮೆ ಹಳೆ ಜಗತ್ತು ನೆನಪು ಮಾಡ್ತಿದ್ವಿ, ಒಮ್ಮೆ ಪರಂಧಾಮ ನೆನಪು ಮಾಡ್ತಿದ್ವಿ. ಅಷ್ಟೊತ್ತಿಗೆ ಏನು ಮಾಡಬೇಕು? ವಿ ಶುಡ್ ಇನ್ಕ್ರೀಸ್ ಅವರ್ ಥಾಟ್ಸ್. ಪರಂಧಾಮದ ಬಗ್ಗೆನೇ ಇನ್ಕ್ರೀಸ್ ಮಾಡಬೇಕು. ನನ್ನ ನಾಲೆಜಿಗೂ ಒಂದು ಕ್ವೆಸ್ಟ್, ನನ್ನ ನಾಲೆಜಿಗೂ ಒಂದು ಚಾಲೆಂಜ್, ಪರೀಕ್ಷೆ. ನನಗೆಷ್ಟು ಪರಂಧಾಮದ ಗೊತ್ತು, ನನ್ನ ಮನೆ ಬಗ್ಗೆ ನನಗೆಷ್ಟು ಗೊತ್ತೈತಪ್ಪ. ಕೆಲವೊಬ್ರು ಸಿಟಿಯಾಗಿದ್ದಿದ್ದು ತಮ್ಮ ಹಳ್ಳಿ ಹೆಂಗೈತಿ, ತಮ್ಮ ಹಳ್ಳಿ ಮನೆ ಹೆಂಗೈತಿ ಅನ್ನೋದು ಮರೆತು ಬಿಟ್ಟಿರ್ತಾರೆ. ಹಂಗೆ ನಾವು ಈ ಪ್ರಪಂಚದಾಗ ಇದ್ದಿದ್ದು ಸಾಕಾರ ಜಗತ್ತಿನಲ್ಲಿ ನಮ್ಮ ಒರಿಜಿನಲ್ ಮನೆನೇ ಮರೆತು ಬಿಟ್ರೆ, ಅದಕ್ಕೋಸ್ಕರ ಪರಂಧಾಮ ಹೀಗಿದೆ ಅಂತ ನೆನಪು ಮಾಡ್ಕೋಬೇಕು. ಅದು ವಿದೇಹಿಯಾದಂಥ ಪ್ರಪಂಚ, ಅದು ಜ್ಯೋತಿರ್ಲೋಕ, ಅದು ಬ್ರಹ್ಮಾಂಡ. ಪರಂಧಾಮದಲ್ಲಿ ಪರಮಾತ್ಮ ಇರುವ ಮೂಲ ಸ್ಥಾನ. ವಿಶ್ವದ ನಾವೆಲ್ಲ ಶತಕೋಟಿ ಎಷ್ಟದಿವಿ ಅಷ್ಟು ಆತ್ಮಗಳಿರುವಂಥ ಮೂಲ ಸ್ಥಾನ. ಅದು ಉಲ್ಟಾ ಕಲ್ಪವೃಕ್ಷ, ವೃಕ್ಷದ ಬೀಜ ಇರುವಂಥ ಸ್ಥಾನ. ಪರಂಧಾಮ ನೆನಪು ಮಾಡ್ಕೊಳ್ಳೋಣ. ಡೀಪ್ ಸೈಲೆನ್ಸ್ ವರ್ಲ್ಡ್, ಡೆಡ್ ಸೈಲೆನ್ಸ್ ವರ್ಲ್ಡ್, ಒರಿಜಿನಲ್ ನನ್ನ ಮನೆ. ಈ ರೀತಿ ಪರಂಧಾಮವನ್ನು, ಸ್ವೀಟ್ ಸೈಲೆನ್ಸ್ ಹೋಮನ್ನು ಬಾರಿ ನೆನಪು ಮಾಡ್ಕೋಬೇಕು. ಏನಂತ ನೆನಪು ಮಾಡ್ಕೋಬೇಕು? ಪರಂಧಾಮಕ್ಕೂ ನನಗೇನು ಕನೆಕ್ಷನ್? ಅದು ನನ್ನ ಮನೆ. ಈಗ ನಾನು ಅಲ್ಲಿಗೆ ಹೋಗಬೇಕಾಗಿದೆ, ಅಲ್ಲಿಗೆ ಹೋಗೋದೇ ನನ್ನ ಗುರಿಯಾಗಿದೆ. ಈ ರೀತಿ ಅಭ್ಯಾಸ ಅಂದ್ರೇನು? ಈಗ ಒಬ್ಬ ಸ್ಟೂಡೆಂಟು ಶಾಲೆಯಲ್ಲಿ ಒಂದು ಸೆಂಟೆನ್ಸನ್ನು ಓದಿರ್ತಾನೆ, ಸರ್ ಮುಂದೆ ಓದಿರ್ತಾನೆ, ಎಲ್ಲ ಸ್ಟೂಡೆಂಟ್ಸ್ ಮುಂದೆ ಸರ್ ಓದಾಕೆ ಇರ್ತಾನೆ, ಒಂದು ಸಲ ಓದಿರ್ತಾನೆ. ಓದಿದ ತಕ್ಷಣ ಮುಗಿದು ಬಿಡ್ತಾ, ಒಂದು ಸಲ ಓದ್ಬಿಟ್ರೆ ಮುಗಿತಾ, ಎಕ್ಸಾಮಿಗೆ ಡೈರೆಕ್ಟ್ ಹೋಗೋದ? ಅಭ್ಯಾಸ ಮಾಡು. ಮನೆಗೆ ಏನಂತಾರಪ್ಪ ಅಮ್ಮ? ಅಭ್ಯಾಸ ಮಾಡು ಅಂತಾರೆ. ಅಭ್ಯಾಸ ಮಾಡು ಅಂದ್ರೇನು? ಪುನಃ ರಿಪೀಟ್ ಮಾಡು, ಪ್ರಾಕ್ಟೀಸ್ ಮಾಡು, ಅಭ್ಯಾಸ ಮಾಡು, ಸ್ಟಡಿ ಮಾಡು, ಆಳವಾಗಿ ಅದನ್ನು ಮತ್ತೆ ತಿಳಿದುಕೋ ಅಂತ ಅರ್ಥ.
ಒಂದು ಸಲ ನಾನು ಚಲೋ ಓಡಿರ್ತೀನಿ, ನಾನು ಓಡಿ 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 ನ್ಯಾಷನಲ್ ಲೆವೆಲ್ನಲ್ಲಿ ಕಪ್ಪು ಬಂದುಬಿಡ್ತದೆ ನನಗೆ ಅಂಥೇಳಿ ಒಂದು ಸಲ ಓಡಿ ನ್ಯಾಷನಲ್ ಲೆವೆಲ್ನಾಗ ಕಪ್ ಬಂತಂತ ಸುಮ್ಮನೆ ಮುಗೀತಾ ಡೈರೆಕ್ಟ್ ಇಂಟರ್ನ್ಯಾಷನಲ್ಗೆ ಹೋಗೋಕ್ಕಾಗ್ತದ? ಅಭ್ಯಾಸ ಮಾಡು, ಪ್ರಾಕ್ಟೀಸ್ ಮಾಡು, ಕೋಚ್ ಹೇಳ್ತಾರೆ, ಟೀಚರ್ಸ್ ಹೇಳ್ತಾರೆ ಮಾಡಂತ. ಅದೇ ರೀತಿ ಮಾಡೋದಂದ್ರೇನು, ಪುನಃ ಪುನಃ ಪ್ರಾಕ್ಟೀಸ್ ಮಾಡು, ಪುನಃ ಪುನಃ ಅದ್ರ ಬಗ್ಗೆ ಆಳವಾಗಿ ಸ್ಟಡಿ ಮಾಡ್ಕೊ, ಅದಕ್ಕೆ ಏನೇನು ಬೇಕೋ ಅದಕ್ಕೆಲ್ಲ ಜೋಡಿಸ್ಕೊ. ಅದೇ ರೀತಿಯಾಗಿ ಈಗ ಪುನಃ ಪರಮಾತ್ಮನು ತಿಳಿಸ್ತಾರೆ ಅಭ್ಯಾಸ ಮಾಡು. ಇದು ಇಂಟರ್ನಲ್ ಅಭ್ಯಾಸ, ಇದು ಸಂಕಲ್ಪದ ಅಭ್ಯಾಸ. ಏನು ಅಭ್ಯಾಸ ಮಾಡಬೇಕು? ಅಬ್ ಘರ್ ಜಾನಾ ಹೈ, ದಿನಾ ಫ್ಯೂ ಸೆಕೆಂಡ್ಸ್ ಪರಮಧಾಮಕ್ಕೆ ಹೋಗಬೇಕು, ಪರಮಧಾಮವನ್ನು ಬುದ್ಧಿಯಿಂದ ವಿಹರಿಸ್ಬೇಕು, ಪರಮಧಾಮವನ್ನು ಎಂಜಾಯ್ ಮಾಡಬೇಕು, ನೋಡ್ತಾ ಕುತ್ಕೋಬೇಕು. ಪರಮಧಾಮ ಎಷ್ಟು ವಿಶಾಲವಾಗಿದೆ, ಪರಮಧಾಮ ಎಷ್ಟು ಗೋಲ್ಡನ್ ರೆಡ್ ಕಲರ್ ಧಾಮವಾಗಿದೆ, ಪರಮಧಾಮ ಎಷ್ಟು ಫಸ್ಟ್ ಕ್ಲಾಸ್ ಸೈಲೆನ್ಸ್ ಧಾಮ, ರಿಲ್ಯಾಕ್ಸ್ ವರ್ಲ್ಡ್, ವಿಶ್ರಾಂತಿ ಧಾಮ. ಅದು ನನ್ನ ಒರಿಜಿನಲ್ ನೆಲೆ, ನನ್ನ ಅಂತಿಮ ನೆಲೆನೂ ಅದೇ. ನಾವು ಜಗತ್ತಿನ ಸಕಲ ಆತ್ಮಗಳ ಪರ್ಮನೆಂಟ್ ಅಡ್ರೆಸ್ ಅದೇ. ಪರಮಧಾಮವನ್ನು ನೆನಪು ಮಾಡಬೇಕು, ಪುನಃ ಸಾಕಾರ ಜಗತ್ತಿಗೆ ಬರಬೇಕು, ಮತ್ತೆ ಮೇಲೆ ಹೋಗಬೇಕು, ಮತ್ತೆ ಪ್ರಾಕ್ಟೀಸ್ ಮಾಡಬೇಕು. ನಾನು ಪರಮಧಾಮಕ್ಕೆ ಹೋಗಬೇಕಾಗಿದೆ. ಈ ಜ್ಞಾನ ತೋ ಬಚ್ಚೋಂಕು ಮಿಲಾ ಹುವಾ ಹೈ. ಮಕ್ಕಳಿಗೆ ಪರಮಧಾಮದ ಜ್ಞಾನ ಗೊತ್ತಾಗಿದೆ, ದಿನ ಮಹಾವಾಕ್ಯ ಕೇಳಿದಿರಿ, ಕೋರ್ಸ್ ಕೇಳಿದಿರಿ, ಅದನ್ನು ಬಾರಿ ಬಾರಿ ನೆನಪು ಮಾಡ್ಕೋಬೇಕು. ನೀವೇ ಅಬ್ಸರ್ವ್ ಮಾಡಿರಿ, ಬಾರಿ ಬಾರಿ ನಾನು ಪರಮಧಾಮಕ್ಕೆ ಹೋಗ್ತಿದ್ದೀನಿ ಅಂತ ನಾನು ಪ್ರಾಕ್ಟೀಸ್ ಮಾಡಿದ ತಕ್ಷಣ ಇಮಿಡಿಯೇಟಾಗಿ ನನಗೆ ಎಷ್ಟು ಶಕ್ತಿ ಸಿಗ್ತದೆ, ಎಷ್ಟು ಆನಂದ ಸಿಗ್ತದೆ ಅಂದರೆ ನಾನಾಗಿ ಬಹಳ ಸುಲಭವಾಗಿ ಈ ಜಗತ್ತು ಮರೆಯಲು ಸಾಧ್ಯ. ಜಗತ್ತಿನ ಸಂಬಂಧಿಕರು ಯಾರು ದುಃಖ ಕೊಡ್ತಾರೋ ಅವ್ರು ಕೊಟ್ಟ ದುಃಖವನ್ನು, ನನ್ನ ಜೀವನದಲ್ಲಿ ಆದ ದುಃಖದ ಘಟನೆಯನ್ನು ಮರೆಯಲು ಕಂಪ್ಲೀಟ್ ಸಾಧ್ಯವಿದೆ. ಪರಮಾತ್ಮ ತಿಳಿಸ್ತಾ ಇದ್ದಾರೆ, ಸಾರಿ ದುನಿಯಾ ಕೋ ಛೋಡ್ ಅಬ್ ಘರ್ ಜಾನಾ ಹೈ, ಜಾಸ್ತಿ ಜ್ಞಾನ ಕಿ ತೋ ದರ್ಕಾರ್ ನಹೀ, ಕೋಶಿಶ್ ಕರ್ ಉಸಿ ಧುನ್ ಮೇ ರಹನಾ ಹೈ. ಪರಮಾತ್ಮ ಹೇಳ್ತಾರೆ, ಇಡೀ ಪ್ರಪಂಚ ಬಿಟ್ಟು ನಾನೀಗ ವಾಪಸ್ ಮನೆಗೆ ಹೋಗಬೇಕಾಗಿದೆ ಎನ್ನೋ ಸ್ಮೃತಿ ಇರಬೇಕು. ನಿಮಗೆ ಭಾಳಷ್ಟು ನಾಲೆಜ್ ಅರ್ಥ ಆಗಿಲ್ಲ ಅಂದರೆ ಬಿಟ್ಟುಬಿಡಿ ಅಂತಾರೆ ಪರಮಾತ್ಮ. ಬರೀ ಇದೇ ಗುಂಗಿನಲ್ಲಿರುವ ಪ್ರಾಕ್ಟೀಸ್ ಮಾಡಿ, ಇದೇ ಗುಂಗಿರ್ಬೇಕು. ಈಗ ನಾನು ವಾಪಸ್ ಹೋಗ್ಬೇಕು, ಈಗ ನಾನು ವಾಪಸ್ ಹೋಗಬೇಕು. ಯಾವುದೋ ಒಬ್ಬ ವ್ಯಕ್ತಿಗೆ ಅಮೇರಿಕಕ್ಕೆ ಹೋಗೋ ಚಾನ್ಸ್ ಸಿಕ್ತು, ಗುಂಗೇನಪ್ಪ 24 hours ಅಂತೆಲ್ಲ ಗದ ಗುಂಗ. ಅವ್ರವ್ರಿಗೇನು ಕೆಲಸ ಐತೆ ಅದ ಮನಸ್ಸಿನಾಗ ಅದ ಶಿವ ಶಿವ ಅನ್ಕೊಂತ ಕುಂತಿರ್ತಾರೆ. ಹಾಗೆ ಅಮೇರಿಕಕ್ಕೆ ಹೋಗ್ಬೇಕಂದ್ರೆ ಅದೇ ಗುಂಗು, ನಾನು ಅಮೇರಿಕಕ್ಕೆ ಹೋಗಬೇಕು, ಅಲ್ಲಿ ಹಂಗಿರ್ಬೇಕು, ಅಲ್ಲಿ ಹಿಂಗಿರ್ಬೇಕು, ಅಲ್ಲಿಗೆ ಹೋಗಬೇಕಲ್ಲ. ಇದನ್ನು ಹಾಗೆ ನಾವೀಗ ಸದಾ ಪರಮಧಾಮಕ್ಕೆ ಹೋಗಬೇಕು ಅನ್ನುವ ಗುಂಗು ನನಗೆ ನಮ್ಮ ಬುದ್ಧಿಯಲ್ಲಿದ್ದರೆ ಏನೇನಾಗ್ತದೆ? ಒಂದು, ಈ ಜಗತ್ತಿನ ಯಾವ ದುಃಖದ ಘಟನೆಯ ಪ್ರಭಾವ ನಮಗೆ ಬೀರಂಗಿಲ್ಲ. ಹೋಗ್ಲಿ ಬಿಡು, ಸ್ವಲ್ಪ ದಿನ ನಾವು ಪರಮಧಾಮಕ್ಕೆ ಹೋಗ್ತೀವಲ್ಲ, ಜೋರು ಮಾತಾಡೋಕ್ಕೆ, ಸಿಟ್ಟು ಮಾಡಲಿಕ್ಕೆ, ಆಮೇಲೆ ಗಟ್ಟಿ ಧ್ವನಿಯಲ್ಲಿ ಜಗಳಾಡ್ಲಿಕ್ಕೆ ಆಗೋದಿಲ್ಲ. ನಾವು ಇಲ್ಲಿಯವರೆಲ್ಲ ನಾವು ಶಾಂತಿಧಾಮದವ್ರು, ನಾ ಶಾಂತಿಧಾಮಕ್ಕೆ ಹೋಗಬೇಕು, ಶಾಂತವಾಗಿ ವ್ಯವಹರಿಸ್ಬೇಕಂತ ನನಗೆ ಟೆನ್ಷನ್ ಬರ್ತದೆ. ಪರಮಧಾಮಕ್ಕೆ ಹೋಗಬೇಕು ಅನ್ನೋ ಸ್ಮೃತಿ ಇದ್ದಾಗ ಆಟೋಮೆಟಿಕ್ಲಿ ನಾನು ಭಾಳ ಅಟ್ಯಾಚ್ಮೆಂಟ್ನಲ್ಲಿ ಬರಬಾರ್ದು, ನಾ ಮೋಹಿತನಾಗಬಾರ್ದು, ಪ್ರಭಾವಿತನಾಗಬಾರ್ದು, ಜಗಳಾಡಬಾರ್ದು, ಸಿಕ್ಕಾಕೋಬಾರ್ದು ಬುದ್ಧಿ ಯಾವುದಕ್ಕೂ ಅಂತ ಹೇಳಿ ನನ್ನನ್ನು ನಾನು ಅಂತರಂಗದಲ್ಲಿ ವಿಶ್ರಾಂತ, ರಿಲ್ಯಾಕ್ಸ್, ನಾನು ಫ್ರೀಡಮ್ನಲ್ಲಿರಲು ಸಾಧ್ಯ, ಬಂಧಿತನಾಗೋದಿಲ್ಲ ನನ್ನ ಬುದ್ಧಿ. ಆಮೇಲೆ ನಾನು ಪರಮಧಾಮಕ್ಕೆ ಹೋಗಬೇಕು ಅನ್ನೋ ಸ್ಮೃತಿ ಇದ್ದಾಗ ಒಂದೇ ಸೆಕೆಂಡಿಗೆ ಬುದ್ಧಿ ಏಕಾಗ್ರವಾಗಲಿಕ್ಕೆ ಸಾಧ್ಯ ಇದೆ. ಪರಮಧಾಮಕ್ಕೆ ಹೋಗಬೇಕು ಎನ್ನುವಂಥ ಸ್ಮೃತಿ ಇದ್ದಾಗ ಆಟೋಮೆಟಿಕ್ಲಿ ನಮ್ಮ ಜೀವನದಲ್ಲಿ ಎಲ್ಲದಕ್ಕೂ ಫುಲ್ ಸ್ಟಾಪ್ ಹಾಕಿ ನನಗೆ ಹಿಂಗೆ ಯಾಕೋ ಹಂಗೆ ಯಾಕಾಯಿತು ಅಂತ ಮನಸ್ಸೇ ಬರೋಂಗಿಲ್ಲ. ಹೋಗ್ಲಿ ಬಿಡಿ, ಇನ್ನು ಸ್ವಲ್ಪ ದಿನಕ್ಕೆ ಪರಮಧಾಮಕ್ಕೆ ಹೋಗಬೇಕಲ್ಲ, ಏನಿದ್ರೆ ಅಡ್ಜಸ್ಟ್ ಆಗಿದ್ರೆ ಆಯಿತು, ನನಗೆ ಆ ಕಂಫರ್ಟ್ಸ್ ಬೇಕು, ನನಗೆಲ್ಲರೂ ನಾಮಾಂಶಾನ್ ಕೊಡಬೇಕು, ನಾನು ಹಿಂಗೆ ಬೇಕು ಹಂಗೆ ಬೇಕು ಅಂತ ಹೇಳಿ ನಮ್ಮೊಳಗೆ ದುರಾಸೆಗಳು, ದುರಿಚ್ಛೆಗಳು ನಮ್ಮೊಳಗೆ ಬರೋದಿಲ್ಲ, ಅಹಂಕಾರ ಬರೋದಿಲ್ಲ. ಏನಿದ್ರು ನಡೀತದೆ ಬಿಡು, ನಾನು 1-2 ದಿನಕ್ಕೆ ಅಡ್ಜಸ್ಟ್ ಆಗ್ತೀನಿ, ಪರಮಧಾಮಕ್ಕೆ ಹೋಗ್ತೀನಿ, ನಾನಿಲ್ಲಿ ಅತಿಥಿ ಅಂತ ಫೀಲ್ ಆಗ್ತದೆ, ನಾನು ಗೆಸ್ಟು, ನಾನಿಲ್ಲಿ ಯಾವುದು ನನ್ನದಲ್ಲ ಅನ್ನುವ ಹಗುರ ಮನೋಭಾವನೆ ಫೀಲ್ ಆಗ್ತದೆ. ನಾನು ಪರಮಧಾಮಕ್ಕೆ ಹೋಗಬೇಕು ಅಂದಾಗ ಪರಮಧಾಮದ ಗುಣ ಆದ ಪ್ಯೂರಿಟಿ, ಪರಮಧಾಮದ ಗುಣವಾದ ಶಾಂತಿ, ಇದೇ ಸ್ಥಿತಿಯನ್ನು ನಾನು ರೂಪಿಸ್ಕೊಳ್ಳಿಕ್ಕೆ ಸಾಧ್ಯವಿದೆ. ನಾನು ಪರಮಧಾಮಕ್ಕೆ ಹೋಗಬೇಕು ಎನ್ನುವಂಥ ಸ್ಮೃತಿ ಇದ್ದಾಗ ಆಟೋಮೆಟಿಕ್ಲಿ ನನ್ನ ಅಂತರಂಗ ಹಗುರವಾಗಿರಲು ಸಾಧ್ಯವಿದೆ. ದ್ವೇಷಗಳು ಕಟ್ಟಾಗ್ತದೆ, ಸ್ನೇಹದ ಸೇತುವೆ ಬೆಳೆಸ್ಲಿಕ್ಕೆ ಶುರು ಆಗ್ತದೆ. ನಾ ಪರಮಧಾಮಕ್ಕೆ ಹೋಗ್ಬೇಕು, ಯಾರ ಜೊತೆಗೆ ಯಾಕೆ ಜಗಳಾಡಬೇಕಪ್ಪ? ಪರಮಧಾಮಕ್ಕೆ ಹೋಗಬೇಕು ಅನ್ನುವಂಥ ಸ್ಮೃತಿ ಇದ್ದಾಗ ಆಟೋಮೆಟಿಕ್ಲಿ ನನ್ನ ಬ್ಯಾಗೇಜಸ್ ರೆಡಿ, ಎನಿ ಟೈಮ್ ಕಾಲ್ ಬಂದರೂ ನಾನು ಜೀವಂತವಾಗಿರಲು ಸಿದ್ಧ. ಮರಣ ಬಂತಂದರೆ ಒಂದೇ ಸೆಕೆಂಡ್ ಖುಷಿಯಿಂದ ಹಗುರವಾಗಿ ಹಾರಲಿಕ್ಕೂ ಸಿದ್ಧ. ಇದಕ್ಕಿಂತ ದೊಡ್ಡ ಚಾಲೆಂಜ್ ಇನ್ನೇನು ಬೇಕು? ನಾನು ಪರಮಧಾಮಕ್ಕೆ ಹೋಗಬೇಕು ಅನ್ನುವಂಥ ಸ್ಮೃತಿ ಇದ್ದಾಗ ಪರಮಧಾಮದ ದಿವ್ಯ ಗುಣವಾದಂತಹ ಪ್ರಶಾಂತ ಚಿತ್ತತೆ ಅದು ನಮ್ಮ ಜೀವನದಲ್ಲಿ ಧರಿಸ್ಕೊಳ್ಳಿಕ್ಕೆ ಸಾಧ್ಯವಿದೆ ಅಂತ ಪರಮಾತ್ಮ ತಿಳಿಸ್ತಾ ಇದ್ದಾರೆ. ಆದ್ದರಿಂದ ಸದಾ ಏನು ನೆನ್ಪಿಟ್ಕೋಬೇಕು?
भल शरीर को कितनी भी तकलीफ होती है, बच्चों को समझाया जाता है कैसे अभ्यास करो, जैसे कि तुम हो ही नहीं, यह भी अच्छा ಅಭ್ಯಾಸ है. ಶರೀರಕ್ಕೇನೋ ತೊಂದರೆ ಇದ್ರೂ ಸಹಿತ ಅಯ್ಯೋ ನನ್ನ ಶರೀರ ಹಂಗೈತಿ ಕಾಯಿಲೆ ಬಂತಂತ ಚಿಂತೆ ಮಾಡಬೇಡ್ರಿ, ಈ ಅಭ್ಯಾಸ ಮಾಡ್ರೆ ನಾನು ಪರಮಧಾಮಕ್ಕೆ ಹೋಗಬೇಕಾಗಿದೆ, ಇನ್ನು ಸ್ವಲ್ಪ ಸಮಯ ಇದೆ, ಜಾನಾ है घर, फिर बाप की मदद या इनकी अपनी मदद है. परमात्मा नमक सहयोग ಕೊಡ್ತಾರೆ, ಮದದ್ ಮಿಲ್ತಾ है ज़रूर और पुरुषार्थ भी करना होता है. ಅವಶ್ಯಕವಾಗಿ ನಮಗೆ ಪರಮಾತ್ಮನ ಸಹಯೋಗ ಸಿಗ್ತದೆ, ಜೊತೆಗೆ ನಾವು ಪುರುಷಾರ್ಥನೂ ಮಾಡಬೇಕಾಗ್ತದೆ ಅಂತ ಪರಮಾತ್ಮ ತಿಳಿಸ್ತಾ ಇದ್ದಾರೆ. ಆದ್ದರಿಂದ ಏನು ಪುರುಷಾರ್ಥ ಮಾಡೋಣ, ಈಗ ನಾವು ವಾಪಸ್ ಮನೆಗೆ ಹೋಗಬೇಕಾಗಿದೆ. ಅಚ್ಚಾ, ಓಂ ಶಾಂತಿ. ಓಂ ಶಾಂತಿ. ಆತ್ಮನಾನ್ ಜ್ಯೋತಿ ಸ್ವರೂಪ, ನನ್ನ ಮೂಲ ಮನೆ ಪರಂಧಾಮದಿಂದ ಈ ಸಾಕಾರ ಜಗತ್ತಿಗೆ ಪಂಚತತ್ವದ ಈ ದೇಹದಲ್ಲಿ ಪಾತ್ರ ಮಾಡಲು ಬಂದಿರುವೆ. ದೇಹ ಎನ್ನುವ ಉಡುಗೆಯನ್ನು ತೊಟ್ಟು 84 ಭಿನ್ನ ಭಿನ್ನ ದೇಹ ಎನ್ನುವ ಉಡುಗೆಗಳಲ್ಲಿ ಭಿನ್ನ ಭಿನ್ನ ಪಾತ್ರವನ್ನು ಅಭಿನಯಿಸಿದೆ. ಲಿಂಗ ಭೇದವಿಲ್ಲದಿರುವ ಜ್ಯೋತಿ ನಾನು. ಕೆಲವೊಂದು ಜನ್ಮಗಳಲ್ಲಿ ಸ್ತ್ರೀ ಶರೀರದಲ್ಲಿ ಪಾತ್ರ ಮಾಡಿರುವೆ. ಆತ್ಮಜ್ಯೋತಿ ನಾನು. ಕೇವಲ ಸ್ವಪ್ರಕಾಶಮಯ ಬಿಂದು. ಕೆಲವೊಂದು ಜನ್ಮಗಳಲ್ಲಿ ಪುರುಷ ಶರೀರದಲ್ಲಿ ಪಾತ್ರ ಮಾಡಿರುವೆ. ಈ ದೇಹದಿಂದ ಭಿನ್ನ ನನ್ನ ಆತ್ಮಜ್ಯೋತಿ. ಲಿಂಗ ಭೇದಗಳಿಂದ ಭಿನ್ನ ನನ್ನ ಆತ್ಮಜ್ಯೋತಿ. ಅನೇಕ ಸಂಬಂಧ ಋಣಗಳಲ್ಲಿ ಅನೇಕ ಮನುಷ್ಯಾತ್ಮರೊಂದಿಗೆ ಪಾತ್ರ ಮಾಡುತ್ತಾ ಈಗ ನನ್ನ 84 ಜನ್ಮಗಳು ಪೂರ್ಣವಾಯಿತು. ನನ್ನ ಆತ್ಮ ಈಗ ಸೃಷ್ಟಿ ನಾಟಕದ ಕೊನೆಯಲ್ಲಿ ಅಂತಿಮ ಜನ್ಮ, ಅಂತಿಮ ಶರೀರದಲ್ಲಿ ವಾಸವಾಗಿರುವೆ. ನನ್ನ ಆತ್ಮಜ್ಯೋತಿ ಅವಿನಾಶಿ, ಅವಿಭಾಜ್ಯ ಜ್ಯೋತಿ, ಶಾಶ್ವತ ಅಜರ ಜ್ಯೋತಿ, ನಿತ್ಯ ಸ್ವಪ್ರಕಾಶ, ನಿತ್ಯ ಚೇತನ, ಮುಪ್ಪಿಲ್ಲದಿರುವ ಜ್ಯೋತಿ ನಾನು. ನಾನಾತ್ಮ ಮೂಲವಾಗಿ ಪರಂಧಾಮದಿಂದ ಬಂದಿರುವೆ. ಪರಂಧಾಮಕ್ಕೆ ಪುನಃ ಮರಳಿ ಹೋಗಬೇಕಾಗಿದೆ. ಅಬ್ ಘರ್ ಜಾನಾ ಹೈ. ಪರಮಾತ್ಮ ಇರುವ ನಿವಾಸ ಸ್ಥಾನ ಪರಂಧಾಮ. ಪರಂಧಾಮವನ್ನು ನೋಡಿ ನನ್ನ ಮನೆ ನನಗೆ ಎಳೆದು ಕರೆಯುತ್ತಿದೆ. ನನ್ನ ಮನೆ ಶಾಂತಿಧಾಮ. ನನ್ನ ಮನೆಗೆ ಹಾರುತ್ತಾ ಬಂದಿರುವೆ. ಈ ಅಂತಿಮ ಜನ್ಮದಲ್ಲಿ ಪಾತ್ರ ಮಾಡುವ ಪ್ರತಿ ಕ್ಷಣ ನನಗೆ ನೆನಪಿರಬೇಕಾಗಿದೆ. ಅಬ್ ಘರ್ ಜಾನಾ ಹೈ. ಪರಂಧಾಮದಿಂದ ಒಮ್ಮೆ ವೀಕ್ಷಿಸಿ, ಮೇಲಿನಿಂದ ನೋಡಿ. ಸಾಕಾರ ಪ್ರಪಂಚ ಟೆಂಪರರಿ, ಪರಂಧಾಮ ಅವಿನಾಶಿ. ಸಾಕಾರ ಪ್ರಪಂಚ ಋಣಬಂಧನ ಲೋಕ, ಪರಂಧಾಮ ಬಂಧನ್ಮುಕ್ತ ಲೋಕ. ವಾಹ್ ನನ್ನ ಮನೆ, ವಾಹ್ ಪ್ರಶಾಂತನ ಧಾಮ. अब घर जाना है, अब घर को उड़ना है. ಮನೆಗೆ ಹೋಗಬೇಕಾಗಿದೆ, ಮನೆಗೆ ಹಾರಬೇಕಾಗಿದೆ. ನಾನು ಈ ಲೋಕದವನಲ್ಲ, ನಾನು ಪರಮಲೋಕದವನು. ಪರಂಧಾಮ ಶಾಂತಿಧಾಮ, ಮುಕ್ತಿರ್ಧಾಮ. ಪರಂಧಾಮ ದಿವ್ಯ ಲೋಕ. ಪರಂಧಾಮದಲ್ಲಿ ಎಷ್ಟು ನಿಶ್ಚಿಂತತೆ. ಸಾಕಾರ ಪ್ರಪಂಚ ಬಿಟ್ಟು ಹೋಗಬೇಕಾಗಿದೆ ಎನ್ನುವ ನೆನಪಿನಲ್ಲಿ ಎಷ್ಟು ನಿರಾಳತೆ.
ಸರ್ವ ಎಳೆತ ಸೆಳೆತದಿಂದ ಮುಕ್ತ ಸ್ವತಂತ್ರ ಜ್ಯೋತಿ ನಾನು. ಅಶರೀರಿ ವಿದೇಹಿ ಜ್ಯೋತಿ. ನನ್ನ ಸ್ಥಿತಿಯು ಪಾವನ. ನನ್ನ ಸ್ಥಿತಿಯು ಅಪಾರವಾದ ಶೀತಲತೆ, ಪಾವನತೆ, ನಿಷ್ಕಲ್ಮಶ ಸ್ವಚ್ಛತೆಯನ್ನೇ ದರ್ಶಿಸಿ ಆತ್ಮ ತುಂಬ ಸ್ವಚ್ಛತೆ, ಪರಂಧಾಮದಲ್ಲಿದ್ದು ಪರಮಧಾಮದಂತೆ ಶುದ್ಧತೆಯ ಅನುಭವ, ಪರಿಶುದ್ಧತೆಯ ಅನುಭವ. ಪರಂಧಾಮ ನೋಡಿ, ಬಂಧನ್ಮುಕ್ತ ಧಾಮ. ನನ್ನ ಸ್ಥಿತಿಯು ಬಂಧನ್ಮುಕ್ತ, ಶಕ್ತಿಶಾಲಿ, ಅಚಲ ನಿಶ್ಚಿಂತತೆ, ಅಚಲ ಸ್ಥಿತಿ, ಚಂಚಲರಹಿತ ಧಾಮದಲ್ಲಿ ಏಕಾಗ್ರ ಸ್ವರೂಪ ಜ್ಯೋತಿ ನಾನು. ನನ್ನ ಮನೆ ಪರಂಧಾಮ. ನನ್ನ ಮೂಲ ಸಂಸ್ಕಾರಗಳನ್ನು ಪ್ರಕಟ ಮಾಡಿಕೊಂಡು ಸ್ವರೂಪವಾಗುವ ಧಾಮ. ನಿಷ್ಕಪಟತೆ, ನಿಸ್ವಾರ್ಥತೆ, ಆಳವಾದ ದಟ್ಟವಾದ ನಿಶ್ಚಿಂತ ಧಾಮ, ನೆಮ್ಮದಿ ಸ್ಥಿತಿ, ಬಂಧನ್ಮುಕ್ತ ಹಗೂರ ಜ್ಯೋತಿ. ಪರಂಧಾಮದಲ್ಲಿ ಪರಮ ಪಾವಿತ್ರ್ಯತೆ, ಅಪಾರ ಅಖಂಡ ಶಕ್ತಿಯ ಸ್ಥಿತಿ, ಈಶ್ವರನ ಸಮ್ಮುಖದ ಅನುಭವ, ಈಶ್ವರನ ಸಾಥಿನ ಅನುಭವ. ಈಶ್ವರನ ಖಜಾನೆ ಎಲ್ಲ ನನ್ನ ಖಜಾನೆ. ಈಶ್ವರನಂತೆ ಪ್ರಚಂಡ ಶಕ್ತಿಶಾಲಿ ಸ್ಥಿತಿಯ ಅನುಭವ. ನಿರ್ಭಯ, ನಿರ್ಮಲ. ಈಶ್ವರನಂತೆ ನಿತ್ಯ ಸಂತುಷ್ಟತೆ. अब घर जाना है, ಇದು ಒಂದೇ ಸ್ಮೃತಿಯಿಂದ ಸಂಪನ್ನತೆ, ಸಂಪೂರ್ಣತೆ ಅನುಭವ ಮಾಡೋಣ. ಓಂ ಶಾಂತಿ. ಅಲ್ಲಿದೆ ನೋಡು ನಮ್ಮ ಮನೆ, ಅದುವೇ ನಿಜ ಸತ್ಯ ಮನೆ. ಅಲ್ಲಿದೆ ನೋಡು ನಮ್ಮ ಮನೆ, ಅದುವೇ ನಿಜ ಸತ್ಯ ಮನೆ. ಪರಂಧಾಮವು ನಮ್ಮ ಮನೆ, ಇಲ್ಲಿಯದೆಲ್ಲವೂ ಸುಮ್ಮನೆ. ಪರಂಧಾಮವು ನಮ್ಮ ಮನೆ, ಇಲ್ಲಿಯದೆಲ್ಲವೂ ಸುಮ್ಮನೆ. ಅಲ್ಲಿದೆ ನೋಡು ನಮ್ಮ ಮನೆ, ಅದುವೇ ನಿಜ ಸತ್ಯ ಮನೆ. ಪರಂಧಾಮವು ನಮ್ಮ ಮನೆ, ಇಲ್ಲಿಯದೆಲ್ಲವೂ ಸುಮ್ಮನೆ. ಪರಂಧಾಮವು ನಮ್ಮ ಮನೆ, ಇಲ್ಲಿಯದೆಲ್ಲವೂ ಸುಮ್ಮನೆ. ಅಲ್ಲಿದೆ ನೋಡು ನಮ್ಮ ಮನೆ. ಪರಮಪಿತನು ನೆಲೆಸಿಹನಲ್ಲಿ, ಪರಮ ಶಾಂತಿಯ ಧಾಮವು ಅಲ್ಲಿ. ಪರಮಪಿತನು ನೆಲೆಸಿಹನಲ್ಲಿ, ಪರಮ ಶಾಂತಿಯ ಧಾಮವು ಅಲ್ಲಿ. ಸರ್ವ ಆತ್ಮರ ಪಿತನಿಹನಲ್ಲಿ, ಸರ್ವ ಆತ್ಮರ ಪಿತನಿಹನಲ್ಲಿ. ಸರ್ವ ಗುಣಗಳ ಸಾಗರನಲ್ಲಿ, ಸರ್ವ ಆತ್ಮರ ಪಿತನಿಹನಲ್ಲಿ. ಸರ್ವ ಗುಣಗಳ ಸಾಗರನಲ್ಲಿ, ಮೂರು ಲೋಕದ ಪತಿಯಿಹನಲ್ಲಿ.
ಅಲ್ಲಿದೆ ನೋಡು ನಮ್ಮ ಮನೆ, ಅದುವೇ ನಿಜ ಸತ್ಯ ಮನೆ. ಅಲ್ಲಿದೆ ನೋಡು ನಮ್ಮ ಮನೆ, ಅದುವೇ ನಿಜ ಸತ್ಯ ಮನೆ. ಪರಂಧಾಮವು ನಮ್ಮ ಮನೆ, ಇಲ್ಲಿಯದೆಲ್ಲವೂ ಸುಮ್ಮನೆ. ಪರಂಧಾಮವು ನಮ್ಮ ಮನೆ, ಇಲ್ಲಿಯದೆಲ್ಲವೂ ಸುಮ್ಮನೆ. ಅಲ್ಲಿದೆ ನೋಡು ನಮ್ಮ ಮನೆ. ಸತ್ಯತ್ರೇತ ದ್ವಾಪರ ಕಲಿಯುಗದೊಳು ಜನುಮ ಜನುಮಗಳ ಕಳೆಯುತ್ತ ಬರಲು. ಸತ್ಯತ್ರೇತ ದ್ವಾಪರ ಕಲಿಯುಗದೊಳು ಜನುಮ ಜನುಮಗಳ ಕಳೆಯುತ್ತ ಬರಲು. ಶಿವನ ಮನೆಯ ನಾವು ಮರೆತಿರಲು, ಶಿವನ ಮನೆಯ ನಾವು ಮರೆತಿರಲು, ಜ್ಯೋತಿರಾತ್ಮಗಳ ಲೋಕವನು. ಶಿವನ ಮನೆಯ ನಾವು ಮರೆತಿರಲು, ಜ್ಯೋತಿರಾತ್ಮಗಳ ಲೋಕವನು. ಸಂಗಮ ಯುಗದಿ ಶಿವ ತಿಳಿಸಿಹನು. ಅಲ್ಲಿದೆ ನೋಡು ನಮ್ಮ ಮನೆ, ಅದುವೇ ನಿಜ ಸತ್ಯ ಮನೆ. ಅಲ್ಲಿದೆ ನೋಡು ನಮ್ಮ ಮನೆ, ಅದುವೇ ನಿಜ ಸತ್ಯ ಮನೆ. ಪರಂಧಾಮವು ನಮ್ಮ ಮನೆ, ಇಲ್ಲಿಯದೆಲ್ಲವೂ ಸುಮ್ಮನೆ. ಪರಂಧಾಮವು ನಮ್ಮ ಮನೆ, ಇಲ್ಲಿಯದೆಲ್ಲವೂ ಸುಮ್ಮನೆ. ಅಲ್ಲಿದೆ ನೋಡು ನಮ್ಮ ಮನೆ, ಅಲ್ಲಿದೆ ನೋಡು ನಮ್ಮ ಮನೆ, ಅಲ್ಲಿದೆ ನೋಡು ನಮ್ಮ ಮನೆ. ಓಂ ಶಾಂತಿ.